ಅದು ಕನ್ನಡಿಗರ ಕಲೆ, ಸಂಸ್ಕೃತಿ ಮತ್ತು ಪರಂಪರೆಯ ಪ್ರತೀಕ. ಕನ್ನಡಿಗರ ಮೊದಲ ರಾಜಧಾನಿಗೆ ಪುಷ್ಟಿ ಕೊಟ್ಟಿದ್ದು ಬನವಾಸಿಯ ಮಧುಕೇಶ್ವರ ದೇವಸ್ಥಾನ. ಕಳೆದ ಕೆಲ ವರ್ಷಗಳಿಂದ ಈ ದೇವಸ್ಥಾನ ಸೋರ್ತಾ ಇದ್ರು ಪುರಾತತ್ವ ಇಲಾಖೆಯವರು ತಲೆ ಕೆಡಿಸಿಕೊಳ್ತಿಲ್ಲ. ಐತಿಹಾಸಿಕ ದೇವಸ್ಥಾನಕ್ಕೆ ಇದೆಂಥ ಸ್ಥಿತಿ? ಶಿಥಿಲಾವಸ್ಥೆಗೆ ತಲುಪಿದ ದೇಗುಲ, ಜನಾಕ್ರೋಶ. ಕದಂಬರ ರಾಜಧಾನಿ ಬನವಾಸಿ ಸುಮಾರು 15 ಶತಮಾನಗಳ ಶಿಲ್ಪಕಲೆ ಹೊಂದಿರೋ ದೇಗುಲದ ಕಟ್ಟಡ. ಗರ್ಭಗುಡಿಯಲ್ಲಿ ಕಡೆ ಜೇನುತುಪ್ಪ ಬಣ್ಣದ ಈಶ್ವರನ ಲಿಂಗ. 1500 ವರ್ಷಗಳ ನಿರಂತರ ಸಹಕಾರದಿಂದ 10 ವಿಶೇಷತೆಗಳನ್ನು ಹೊಂದಿರೋ ದೇವಸ್ಥಾನ. ಇದನ್ನು ಉಳಿಸಿ ಬೆಳೆಸುವುದು ಪ್ರತಿಯೊಬ್ಬ ಕನ್ನಡಿಗರ ಆದ್ಯ ಕರ್ತವ್ಯ. ಆದರೆ ಈ ದೇವಸ್ಥಾನ ಇದೀಗ ಸಂಪೂರ್ಣವಾಗಿ ಸೋರುತ್ತಿದ್ದು ಜೀರ್ಣಾವಸ್ಥೆಗೆ ತಲುಪಿದೆ. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಬನವಾಸಿಯ ವರದಾ ನದಿ ದಡದಲ್ಲಿ ಕ್ರಿಸ್ತಶಕ 2ನೇ ಶತಮಾನದ ಮಧುಕೇಶ್ವರ ದೇವಸ್ಥಾನ ಕನ್ನಡಿಗರ ಅಸ್ಮಿತೆಯ ಪ್ರತೀಕ. ಸುಮಾರು 15 ಶತಮಾನಗಳ ಕಾಲ ಆಳಿದ ಬಹುತೇಕ ಕನ್ನಡ ರಾಜಮನೆತನಗಳು ಈ ದೇವಸ್ಥಾನದ ಅಭಿವೃದ್ಧಿಗೆ ಕೊಡುಗೆ ನೀಡಿವೆ. ಆದರೆ ಮಳೆ ಬಂದ್ರೆ ಸೋರ್ತಾ ಇದ್ದು ಮೇಲ್ಛಾವಣಿಗೆ ಪ್ಲಾಸ್ಟಿಕ್ ಹೊದಿಕೆ ಹಾಕಲಾಗಿದೆ. ಸೋರಿಕೆ ತಡೆಯಲು 10 ವೈಜ್ಞಾನಿಕ ಮಾರ್ಗ ಇದ್ರೂ ಸಂಬಂಧಪಟ್ಟ ಪುರಾತತ್ವ ಇಲಾಖೆಯವರು ಮುಂದಾಗ್ತಿಲ್ಲ. ವರ್ಷದಿಂದ ವರ್ಷಕ್ಕೆ ದೇಗುಲ ಸೋರಿಕೆ ಹೆಚ್ಚಿಗೆ ಆಗುತ್ತಲೇ ಇದೆ. ಹೀಗಾಗಿ ಈ ದೇವಸ್ಥಾನದ ರಕ್ಷಣೆ ಮಾಡಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಅದನ್ನ ಸರಿಪಡಿಸ್ತೀವಿ ಅನ್ನೋ ಉದ್ದೇಶದಿಂದ ಅದರ ಕಾಮಗಾರಿಗೆ ಕೈ ಹಾಕಿದ್ದಾರೆ. ಇದ್ದಂತ ಅಲ್ಲಿಯ ಚಿತ್ರಕಲೆಗಳನ್ನ ಅಲ್ಲಿ ಎಲ್ಲವನ್ನು ನಾಶಪಡಿಸಿ ಅದನ್ನ ಕೆತ್ತಿ ತೆಗೆದು ಇದು ಸಿಮೆಂಟಿಂಗ್ ಮಾಡ್ತಾ ಇದ್ದಾರೆ. ಬಟ್ ಅದು ಸೋರ್ತಾ ಇದೆ. ಬನವಾಸಿ ಹಾಳಾಗೋದ್ರೆ ಮತ್ತೆ ಬನವಾಸಿ ಮಾಡ್ಲಿಕ್ಕೆ ಸಾಧ್ಯ ಇದೆಯೇ? ಸರ್ಕಾರ ಇನ್ಮೇಲಾದ್ರೂ ಎಚ್ಚೆತ್ತುಕೊಂಡು ಅಲ್ಲಿ ಇರುವ ಎಲ್ಲ ಶಿಲೆಗಳನ್ನ ಅಲ್ಲಿ ಕಾಪಾಡಿಕೊಂಡು ಬರಬೇಕು. ಬನವಾಸಿಯ ಔಚಿತ್ಯವನ್ನು ಉಳಿಸ್ಕೊಂಡು ಬರಬೇಕು. ಕನ್ನಡ ನಾಡಿನ ಈ ಹಿರಿಮೆಯನ್ನ ಕಾಪಾಡಬೇಕು ಅಂತ ನಾನು ಕಳಕಳಿಯಿಂದ ಸರ್ಕಾರದಲ್ಲಿ ಮನವಿ ಮಾಡಿದೆ. ಮಧುಕೇಶ್ವರ ದೇವಸ್ಥಾನ ದಕ್ಷಿಣ ಭಾರತದಲ್ಲೇ ಅತ್ಯಂತ ಹಳೆಯ ವಾಸ್ತುಶಿಲ್ಪ ಹೊಂದಿದೆ. ಈ ದೇವಸ್ಥಾನದ ಪ್ರತಿಯೊಂದು ಕೆಲಸಗಳು ಪುರಾತತ್ವ ಇಲಾಖೆಯಿಂದಲೇ ಮಾಡಲಾಗುತ್ತೆ. ಈ ಹಿಂದೆ ದೇವಸ್ಥಾನ ಸೋರಿಕೆ ತಡೆಯಲು ಕೆಮಿಕಲ್ ಹಾಕಲಾಗಿತ್ತು. ಆದರೆ ಸೋರಿಕೆ ಕಡಿಮೆ ಆಗಿಲ್ಲ. ಅಷ್ಟೇ ಅಲ್ಲದೆ L&T ಕಂಪನಿಯಿಂದ ತಗಡಿನ ಶೇಡ್ ಕೂಡ ಹಾಕಲಾಗಿತ್ತು. ಅದು ಕೂಡ ಹೆಚ್ಚು ದಿನ ಉಳಿಯಲಿಲ್ಲ. ಈಗ 50 ಲಕ್ಷ ವೆಚ್ಚದಲ್ಲಿ ಇನ್ನೊಂದು ಹೊಸ ಪ್ರಯೋಗ ಮಾಡುವುದಾಗಿ ಕಳೆದ 3 ವರ್ಷಗಳಿಂದ ಹೇಳುತ್ತಲೇ ಬಂದಿದ್ದಾರೆ. ಆದರೆ ಈಗ ಪ್ಲಾಸ್ಟಿಕ್ ಹೊದಿಕೆ ಹಾಕಿದ್ದಾರೆ. ಯಾವುದೇ ಕ್ರಮ ಕೈಗೊಳ್ಳದೆ ಐತಿಹಾಸಿಕ ಕಟ್ಟಡದ ಮೇಲೆ ಟಾರ್ಪಾಲ್ ಹಾಕಿರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಐತಿಹಾಸಿಕ ಪ್ರಸಿದ್ಧಿ ಪಡೆದಂತ ಒಂದು ರಾಷ್ಟ್ರೀಯ ಮೊನ್ಯುಮೆಂಟ್ ಅದು. ಅಲ್ಲಿ ಮಧುಕೇಶ್ವರ ದೇವಾಲಯ ಇದೆ. ಅದು ಈಗ ಏನಾಗಿದೆ, ನಿರ್ಲಕ್ಷ್ಯಕ್ಕೆ ಒಳಗಾಗಿಬಿಟ್ಟಿದೆ. ಅಲ್ಲಿ ಸೋರ್ತಾ ಇದೆ. ತಾಡಪತ್ರೆಯನ್ನು ಹಾಕಿದ್ದಾರೆ. ಇದು ಪುರಾತತ್ವ ಇಲಾಖೆಯವರು ಇದ್ರ ಬಗ್ಗೆ ಗಮನ ಹರಿಸಬೇಕು. ಮತ್ತೆ ಈ ತಾಡಪತ್ರೆಯನ್ನ ಹಾಕೋ ಬದಲು ಅವರು ತಾಮ್ರದ ಹೊದಿಕೆಯನ್ನ ಹಾಕಬೇಕು. ಮತ್ತೆ ಇದಕ್ಕೆ ಪ್ರವಾಸಿ ತಾಣ ಆಗಿ ಇದಕ್ಕೆ ಸಾರ್ವಜನಿಕ ಎಲ್ಲ ದೇಶ ವ್ಯಾಪ್ತಿ ಎಲ್ಲ ಇದರ ಮಹತ್ವವನ್ನ ಹೇಳ್ಬೇಕು. ಒಟ್ನಲ್ಲಿ ಮಧುಕೇಶ್ವರ ದೇವಸ್ಥಾನ ಶಿಥಿಲಾವಸ್ಥೆಗೆ ತಲುಪಿದೆ. ಸದ್ಯ ಈ ದೇವಸ್ಥಾನದ ಸೋರಿಕೆ ತಡೆಯಲು ಪುರಾತತ್ವ ಇಲಾಖೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದರೆ ಮುಂಗಾರು ಮಳೆಯಲ್ಲಿ ಮಧುಕೇಶ್ವರ ದೇಗುಲ ಮತ್ತಷ್ಟು ಹಾಳಾಗಲಿದೆ. ದರ್ಶನ್ ನಾಯ್ಕ್, ನ್ಯೂಸ್ 8.